ಇನ್ನು ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ನಡುವೆ ಈ ಪಥಸಂಚಲನ ಸಾಗುವಂತಹ ಮಾರ್ಗದಲ್ಲಿ ಅಂಬೇಡ್ಕರ್ ಅವರ ಫೋಟೋಗಳನ್ನು ಅಳವಡಿಸಲಾಗ್ತದೆ. ಆ ಮೂಲಕ ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂತಾಗಿದೆ. ಇವತ್ತು ಕೆಂಭಾವಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ಪಥಸಂಚಲನ ಮಾರ್ಗದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅಳವಡಿಸ್ತಾ ಇದ್ದಾರೆ. ಕೆಂಭಾವಿ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗುತ್ತೆ. ಡಿಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಫೈಟ್ ನ ನಡುವೆ ಕೂಡ ಇವತ್ತು ಕೆಂಭಾವಿ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದೆ. ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನಕ್ಕಾಗಿ ಇವತ್ತು ಕೆಂಭಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯವಾಗಿ ಮಾರ್ಪಟ್ಟಿರುವಂತ ಸಿದ್ಧ ನೀವೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಈ ಒಂದು ಏನು ಈಗಾಗಲೇ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದುದ್ದಕ್ಕೂ ಕೇಸರಿ ಬಂಟಿಂಗ್ಸ್ಗಳಿರ್ಬೋದು, ಬ್ಯಾನರ್ಗಳಿರ್ಬೋದು ಎಲ್ಲವನ್ನ ಅಳವಡಿಕೆ ಮಾಡೋ ಮೂಲಕ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನವನ್ನು ಸ್ವಾಗತಿಸಿಕೊಳ್ಳೋದಕ್ಕೆ ಜನ ಕೂಡ ಈಗಾಗಲೇ ಕಾಯ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಸಂಪೂರ್ಣವಾಗಿ ಈ ಒಂದು ಕೆಂಭಾವಿ ಪಟ್ಟಣ ಕೂಡ ಸಿದ್ಧತೆಯನ್ನು ಗೊಳಿಸಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಡಿಎಸ್ಎಸ್ ನ ಫೈಟ್ ಆರಂಭಗೊಳ್ತಿದ್ದಂತೆ ಈಗ ಆರ್ಎಸ್ಎಸ್ ನವರು ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಏನು ಸಾಗಿ ಹೋಗ್ತಾ ಇರುವಂತಹ ಮಾರ್ಗದಲ್ಲಿ ಏನು ಈ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ಅಳವಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡುವಂತ ಕೆಲಸವನ್ನ ಇಲ್ಲಿ ಆರ್ಎಸ್ಎಸ್ ನ ಸ್ವಯಂ ಸೇವಕರು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಆರ್ಎಸ್ಎಸ್ ನ ಪಥಸಂಚಲನ ಅಂದ್ರೆ ಇವತ್ತು ಮಧ್ಯಾಹ್ನ 3:30 ಗಂಟೆಗೆ ಇದೇ ಒಂದು ಪಥಸಂಚಲನ ಸಾಗುತ್ತೆ. ಇದೇ ಮಾರ್ಗವಾಗಿ ಸಾಗ್ತಾ ಇರೋ ನಿಟ್ಟಿನಲ್ಲಿ ಈ ಒಂದು ಪಥಸಂಚಲನಕ್ಕೆ ಈಗಾಗಲೇ ಸಂಪೂರ್ಣವಾಗಿ ಮಧುವನ ಗಿತ್ತಿ ಅಂತ ಈಗಾಗಲೇ ಸಂಪೂರ್ಣ ಕೇಸರಿಮಯವಾಗಿ ಕೆಂಭಾವಿ ಪಟ್ಟಣ ಮಾರ್ಪಟ್ಟಿರುವಂತ ಈ ಒಂದು ಪಥಸಂಚಲನದಲ್ಲಿ ಯಾವೆಲ್ಲ ಈ ರೀತಿಯ ಒಂದು ಪಥಸಂಚಲನ ನಡೀತು ಆ ಒಂದು ಪಥಸಂಚಲನ ಮಾರ್ಗ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಪಥಸಂಚಲನದಲ್ಲಿ ಯಾವುದೇ ಒಂದು ತೊಂದರೆಗಳ ಏನು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂತದ್ದು. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದು ಕಡೆ ಅಂಬೇಡ್ಕರ್ ಅವರ ಫೋಟೋವನ್ನ ಅಳವಡಿಕೆ ಮಾಡಲಾಗ್ತಾ ಇದೆ, ಏನ್ ಕಾರಣ? ಜೊತೆಗೆ ಇವತ್ತು ಪಥಸಂಚಲನಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಇವತ್ತು ಯಾದಗಿರಿಯ ಕೆಂಭಾವಿಯಲ್ಲಿ ಪರ ವಿರೋಧದ ನಡುವೆಯೂ ಕೂಡ ಏನು ಆರ್ಎಸ್ಎಸ್ ನ ಪಥಸಂಚಲನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಅಲರ್ಟ್ ಅನ್ನ ಆಗಿರುವಂತದ್ದು. ಏನು ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದಲ್ಲೇ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನವನ್ನು ಸ್ವಾಗತಿಸಿಕೊಳ್ಳಲು ಈಗಾಗಲೇ ಈ ಒಂದು ಕೆಂಭಾವಿ ಪಟ್ಟಣ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂತದ್ದು. ಅಂದ್ರೆ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನ ಈಗಾಗಲೇ ಕೆಂಭಾವಿ ಪಟ್ಟಣದ ಪುರಸಭೆಯ ಆವರಣದ ಮುಂಭಾಗದಿಂದ ಆರಂಭಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಏನು ಈ ಒಂದು ಅಲ್ಲಿಂದ ಆರಂಭವಾಗಿ ಕೆಂಭಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪಥಸಂಚಲನ ಸಾಗ್ತಾ ಇರುವ ಹಿನ್ನೆಲೆಯನ್ನು ಎಲ್ಲಾ ಒಂದು ಬೀದಿಗಳಲ್ಲೂ ಕೂಡ ಕೇಸರಿ ಬಾವುಟ ಮತ್ತು ಬಂಟಿಂಗ್ಸ್ ಗಳನ್ನು ಅಳವಡಿಕೆ ಮಾಡುವಂತ ಕೆಲಸಗಳನ್ನ ಆಗ್ತಾ ಇತ್ತು. ಏನು ಇಷ್ಟು ದಿನ ಕಳೆದ ಕೆಲ ದಿನಗಳಿಂದ ಏನು ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂತಹ ಫೈಟ್ ನಡೀತಾ ಇತ್ತು. ಈ ಒಂದು ಫೈಟ್ಗೆ ಸಾಕಷ್ಟು ಒಂದು ಸದ್ದನ್ನ ಮಾಡ್ತಾ ಇತ್ತು. ಈ ಬೆನ್ನಲ್ಲೇನು ಇವತ್ತು ಆರ್ಎಸ್ಎಸ್ ನ ಪ್ರಮುಖರು ಅಂದ್ರೆ ಏನು ಆರ್ಎಸ್ಎಸ್ ನ ಪಥಸಂಚಲನ ಸಾಗ್ತಾ ಇದೆಯಲ್ಲ ಆ ಒಂದು ಮಾರ್ಗದ ಮಧ್ಯೆ ಈಗಾಗಲೇ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನ ಅಳವಡಿಕೆ ಮಾಡುವಂತ ಕೆಲಸವನ್ನ ಆರ್ಎಸ್ಎಸ್ ನ ಪ್ರಮುಖರು ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಡಿಎಸ್ಎಸ್ ನ ಮುಖಂಡರು ಕೂಡ ಇವತ್ತಿನ ಒಂದು ಪಥಸಂಚಲನಕ್ಕೆ ಅಡ್ಡಿಯನ್ನ ಪಡಿಸುವುದಿಲ್ಲ ಅಂತ ಹೇಳಿ ನಿನ್ನೆ ಶಾಂತಿ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ರು. ಆ ಬಳಿಕ ಇವತ್ತೇನು ಆರ್ಎಸ್ಎಸ್ ನ ಪ್ರಮುಖರು ಏನು ಈ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನು ಈಗಾಗಲೇ ಒಂದು ಆರ್ಎಸ್ಎಸ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಫೋಟೋವನ್ನ ಅಳವಡಿಕೆ ಮಾಡುವ ಮೂಲಕ ಆ ಒಂದು ಫೋಟೋಗಳಿಗೆ ಹಾರ ಹಾಕಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಏನು ಅವುಗಳಿಗೂ ಕೂಡ ಒಂದು ಇಲ್ಲಿ ಇದನ್ನು ಮಾಡುವಂತ ಅವಕಾಶವನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗೆ ಪೊಲೀಸರು ಕೂಡ ಸಾಕಷ್ಟು ಈಗಾಗಲೇ ಇಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಈಗಾಗಲೇ 3 DYSP ಮತ್ತೆ ಓರ್ವ SP ಮತ್ತೋರ್ವ ASP ಸೇರಿದಂತೆ 300ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಿಕೊಂಡಿರುವಂತಂದ್ರೆ ಪೊಲೀಸ್ ಬಿಗಿ ಭದ್ರತೆಯ ನಡುವೆ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನ ನಡೆಸೋದಕ್ಕೆ ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆಗೆ ಆರ್ಎಸ್ಎಸ್ ನ ಪಥಸಂಚಲನ ನಡೆಯೋದಕ್ಕೆ ಸಾಕಷ್ಟು ಭದ್ರತೆಯನ್ನು ಕೊಡುವ ಮೂಲಕ ಸದ್ಯ ಯಾದಗಿರಿ ಕೆಂಭಾವಿ ಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿದ್ದು
ಸಂಪೂರ್ಣ ಕೇಸರಿಮಯವಾಗಿದ್ದು ಕೆಂಬಾವಿ ಪಟ್ಟಣ ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಾವುಟ ಬಂಟಿಂಗ್ಸ್ಗಳು ರಾರಾಜಿಸುತ್ತಿದ್ದಾವೆ. ಒಟ್ಟು ಇವತ್ತು ನಡೀತಿರ್ತಕ್ಕಂಥ ಸದ್ಯ ಏನೋ RSSನ ಪಥಸಂಚಲನ ಇದೆಯಲ್ಲ, ಈ ಒಂದು ಪಥಸಂಚಲನದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳೇ ನಡೆದಂತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೆಂಬಾವಿಯಲ್ಲಿ RSS ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ನಡುವೆ ಈ ಪಥಸಂಚಲನ ಸಾಗುವಂತಹ ಮಾರ್ಗದಲ್ಲಿ ಅಂಬೇಡ್ಕರ್ ಅವರ ಫೋಟೋಗಳನ್ನ ಅಳವಡಿಸಲಾಗ್ತಾ ಇದೆ. ಆ ಮೂಲಕ ಯಾದಗಿರಿಯ ಕೆಂಬಾವಿಯಲ್ಲಿ RSS ವರ್ಸಸ್ DSS ಅನ್ನುವಂತಾಗಿದೆ. ಇವತ್ತು ಕೆಂಬಾವಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ RSS ಪಥಸಂಚಲನ ನಡೆಯುತ್ತೆ. ಪಥಸಂಚಲನ ಮಾರ್ಗದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅಳವಡಿಸ್ತಾ ಇದ್ದಾರೆ. ಕೆಂಬಾವಿ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗುತ್ತೆ. DSS ವರ್ಸಸ್ RSS ಫೈಟ್ನ ನಡುವೆ ಕೂಡ ಇವತ್ತು ಕೆಂಬಾವಿ ಪಟ್ಟಣದಲ್ಲಿ RSS ಪಥಸಂಚಲನ ನಡೀತಾ ಇದೆ. ಈ ಒಂದು RSSನ ಪಥಸಂಚಲನಕ್ಕಾಗಿ ಇವತ್ತು ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯವಾಗಿ ಮಾರ್ಪಟ್ಟಿರುವಂಥ ಸದ್ಯ ನೀವೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಈ ಒಂದು ಏನು ಈಗಾಗಲೇ ಈ ಒಂದು RSSನ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದುದ್ದಕ್ಕೂ ಕೇಸರಿ ಬಂಟಿಂಗ್ಸ್ಗಳಿರ್ಬೋದು, ಬ್ಯಾನರ್ಗಳಿರ್ಬೋದು ಎಲ್ಲವನ್ನ ಅಳವಡಿಕೆ ಮಾಡೋ ಮೂಲಕ ಈ ಒಂದು RSSನ ಪಥಸಂಚಲನವನ್ನು ಸ್ವಾಗತಿಸಿಕೊಳ್ಳಲಿಕ್ಕೆ ಜನ ಕೂಡ ಈಗಾಗಲೇ ಕಾಯ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಸಂಪೂರ್ಣವಾಗಿ ಈ ಒಂದು ಕೆಂಬಾವಿ ಪಟ್ಟಣ ಕೂಡ ಸಿದ್ಧತೆಯನ್ನು ಗೊಳಿಸಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ DSSನ ಫೈಟ್ ಆರಂಭಗೊಳ್ತಿದ್ದಂತೆ ಈಗ RSSನವರು ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ಈ ಒಂದು RSSನ ಪಥಸಂಚಲನಕ್ಕೆ ಏನು ಸಾಗಿ ಹೋಗ್ತಾ ಇರುವಂತಹ ಮಾರ್ಗದಲ್ಲಿ ಏನು ಈ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ಅಳವಡಿಕೆ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡುವಂಥ ಕೆಲಸವನ್ನ ಇಲ್ಲಿ RSSನ ಸ್ವಯಂ ಸೇವಕರು ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅಂದರೆ RSSನ ಪಥಸಂಚಲನ ಅಂದರೆ ಇವತ್ತು ಮಧ್ಯಾಹ್ನ 3:30 ಗಂಟೆಗೆ ಇದೇ ಒಂದು ಪಥಸಂಚಲನ ಸಾಗುತ್ತೆ. ಇದೇ ಮಾರ್ಗವಾಗಿ ಸಾಗ್ತಾ ಇರೋ ನಿಟ್ಟಿನಲ್ಲಿ ಈ ಒಂದು ಪಥಸಂಚಲನಕ್ಕೆ ಈಗಾಗಲೇ ಸಂಪೂರ್ಣವಾಗಿ ಮಧುವನ ಗಿತ್ತಿ ಅಂತ ಈಗಾಗಲೇ ಸಂಪೂರ್ಣ ಕೇಸರಿಮಯವಾಗಿ ಕೆಂಬಾವಿ ಪಟ್ಟಣ ಮಾರ್ಪಟ್ಟಿರುವಂಥ ಈ ಒಂದು ಪಥಸಂಚಲನದಲ್ಲಿ ಯಾವೆಲ್ಲ ಈ ರೀತಿಯ ಒಂದು ಪಥಸಂಚಲನ ನಡೀತು, ಆ ಒಂದು ಪಥಸಂಚಲನ ಮಾರ್ಗ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಪಥಸಂಚಲನದಲ್ಲಿ ಯಾವುದೇ ಒಂದು ತೊಂದರೆಗಳ ಏನು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದು ಕಡೆ ಅಂಬೇಡ್ಕರ್ ಅವರ ಫೋಟೋವನ್ನ ಅಳವಡಿಕೆ ಮಾಡಲಾಗ್ತಾ ಇದೆ, ಏನ್ ಕಾರಣ? ಜೊತೆಗೆ ಇವತ್ತು ಪಥಸಂಚಲನಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಇವತ್ತು ಯಾದಗಿರಿಯ ಕೆಂಬಾವಿಯಲ್ಲಿ ಪರ ವಿರೋಧದ ನಡುವೆಯೂ ಕೂಡ ಏನು RSSನ ಪಥಸಂಚಲನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಅಲರ್ಟ್ ಆಗಿರುವಂಥದ್ದು. ಏನೋ ಈ ಒಂದು RSSನ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದಲ್ಲೇ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಈ ಒಂದು RSSನ ಪಥಸಂಚಲನವನ್ನು ಸ್ವಾಗತಿಸಿಕೊಳ್ಳಲು ಈಗಾಗಲೇ ಈ ಒಂದು ಕೆಂಬಾವಿ ಪಟ್ಟಣ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂಥದ್ದು. ಅಂದ್ರೆ ಈ ಒಂದು RSSನ ಪಥಸಂಚಲನ ಈಗಾಗಲೇ ಕೆಂಬಾವಿ ಪಟ್ಟಣದ ಪುರಸಭೆಯ ಆವರಣದ ಮುಂಭಾಗದಿಂದ ಆರಂಭಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಏನು ಈ ಒಂದು ಅಲ್ಲಿಂದ ಆರಂಭವಾಗಿ ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪಥಸಂಚಲನ ಸಾಗ್ತಾ ಇರುವ ಹಿನ್ನೆಲೆಯನ್ನು ಎಲ್ಲಾ ಒಂದು ಬೀದಿಗಳಲ್ಲೂ ಕೂಡ ಕೇಸರಿ ಬಾವುಟ ಮತ್ತು ಬಂಟಿಂಗ್ಸ್ಗಳನ್ನು ಅಳವಡಿಕೆ ಮಾಡುವಂತ ಕೆಲಸಗಳನ್ನು ಆಗ್ತಾ ಇತ್ತು. ಏನು ಇಷ್ಟು ದಿನ ಕಳೆದ ಕೆಲ ದಿನಗಳಿಂದ ಏನು RSS ವರ್ಸಸ್ DSS ಅನ್ನುವಂತಹ ಫೈಟ್ ನಡೀತಾ ಇತ್ತು. ಈ ಒಂದು ಫೈಟ್ಗೆ ಸಾಕಷ್ಟು ಒಂದು ಸದ್ದನ್ನ ಮಾಡ್ತಾ ಇತ್ತು. ಈ ಬೆನ್ನಲ್ಲೇ ಇವತ್ತು RSSನ ಪ್ರಮುಖರು ಅಂದ್ರೆ ಏನು RSSನ ಪಥಸಂಚಲನ ಸಾಗ್ತಾ ಇದೆಯಲ್ಲ, ಆ ಒಂದು ಮಾರ್ಗದ ಮಧ್ಯೆ ಈಗಾಗಲೇ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನ ಅಳವಡಿಕೆ ಮಾಡುವಂತ ಕೆಲಸವನ್ನ RSSನ ಪ್ರಮುಖರು ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು DSSನ ಮುಖಂಡರು ಕೂಡ ಇವತ್ತಿನ ಒಂದು ಪಥಸಂಚಲನಕ್ಕೆ ಅಡ್ಡಿಯನ್ನ ಪಡಿಸುವುದಿಲ್ಲ ಅಂತೇಳಿ ನಿನ್ನೆ ಶಾಂತಿ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ರು. ಆ ಬಳಿಕ ಇವತ್ತೇನು RSSನ ಪ್ರಮುಖರು ಏನು ಈ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನು ಈಗಾಗಲೇ ಒಂದು RSS ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಫೋಟೋವನ್ನ ಅಳವಡಿಕೆ ಮಾಡುವ ಮೂಲಕ ಆ ಒಂದು ಫೋಟೋಗಳಿಗೆ ಹಾರ ಹಾಕಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಏನು ಅವುಗಳಿಗೂ ಕೂಡ ಒಂದು ಇಲ್ಲಿ
ಇದನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗೆ ಪೊಲೀಸರು ಕೂಡ ಸಾಕಷ್ಟು ಈಗಾಗಲೇ ಇಲ್ಲಿ ಆ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಅಂದರೆ ಈಗಾಗಲೇ 3 DYSP ಮತ್ತು ಓರ್ವ SP ಮತ್ತೋರ್ವ ASP ಸೇರಿದಂತೆ 300ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು. ಪೊಲೀಸ್ ಬಿಗಿ ಭದ್ರತೆಯ ನಡುವೆ ಈ ಒಂದು RSSನ ಪಥಸಂಚಲನ ನಡೆಸೋದಕ್ಕೆ ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆಗೆ RSSನ ಪಥಸಂಚಲನ ನಡೆಯೋದಕ್ಕೆ ಸಾಕಷ್ಟು ಭದ್ರತೆಯನ್ನು ಕೊಡುವ ಮೂಲಕ ಸದ್ಯ ಯಾದಗಿರಿ ಕೆಂಬಾವಿ ಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿದ್ದು ಕೆಂಬಾವಿ ಪಟ್ಟಣ ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಾವುಟ ಬಂಟಿಂಗ್ಸ್ಗಳು ರಾರಾಜಿಸುತ್ತಿದೆ.